ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ಕೃಷಿ ಕ್ಷೇತ್ರದಲ್ಲಿ ರೈತರು ಅನುಭವಿಸುವಂತಹ ತೊಂದರೆಗಳು ಒಂದೆರಡಲ್ಲ. ಬೆಳೆಗಳನ್ನು ಬೆಳೆಯೋದ್ರಿಂದ ಹಿಡಿದು ಅವುಗಳನ್ನು ಮಾರುಕಟ್ಟೆಗೆ ಸಾಗಿಸೋವರೆಗೂ ಹಲವಾರು ರೀತಿಯಾದಂತಹ ಸಮಸ್ಯೆಗಳು, ಸವಾಲುಗಳು ಎದುರಾಗುತ್ತೆ. ಇದೆಲ್ಲದಕ್ಕೂ ಕೃಷಿ ವಲಯದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯಿಂದ ಹಾಗೂ ಕೃಷಿ ಸಂಬಂಧಿತ ನವೋದ್ಯಮಗಳು ಹೆಚ್ಚಾಗೋದ್ರಿಂದ ಪರಿಹಾರ ಸಿಗುತ್ತೆ. ಇಂತಹ ನವೋದ್ಯಮಗಳಿಂದ ರೈತರಿಗೆ ಸಹಾಯವಾಗೋದ್ರ ಜೊತೆಗೆ ಅವರ ಆದಾಯ ಹಾಗೂ ಲಾಭ ಕೂಡ ಹೆಚ್ಚಾಗುತ್ತೆ. ಇಂತಹ ಸಾಕಷ್ಟು ಕೃಷಿ ಸಂಬಂಧಿತ ನವೋದ್ಯಮಗಳಿಗೆ ಕೃಷಿ ವಿಶ್ವವಿದ್ಯಾಲಯ GKVK ಪ್ರೋತ್ಸಾಹ ನೀಡ್ತಾ ಬೆಂಬಲವಾಗಿ ನಿಂತಿದೆ. ಇಂಥದ್ದೇ ಒಂದು ಕೃಷಿಗೆ ಸಂಬಂಧಪಟ್ಟಂತಹ ನವೋದ್ಯಮದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನ್ಯೂಟ್ರಿಕಾರ್ಪ್ ಸಂಸ್ಥೆ ಈಗಾಗಲೇ ಕೃಷಿಕರಿಗೆ ಚಿರಪರಿಚಿತವಾಗಿರುವಂತಹ ಸಂಸ್ಥೆ. ಇದು ಈಗ ಬಯೋಚಾರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಈ ಸಂಸ್ಥೆಯ ವಿಶೇಷತೆ ಏನು, ಬಯೋಚಾರ್ ಅಂದ್ರೆ ಏನು ಅನ್ನೋದನ್ನ ನ್ಯೂಟ್ರಿಕಾರ್ಪ್ನ ಅಪ್ಲಿಕೇಶನ್ ಸೈಂಟಿಸ್ಟ್ ಆಗಿರುವ ಡಾಕ್ಟರ್ ಸ್ವಾತಿ ಅವರಿಂದ ತಿಳ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಸ್ವಾತಿ. ನಾನು US ಬ್ಯಾಂಗ್ಳೂರಿಂದನೇ ಡಾಕ್ಟರೇಟ್ ಪದವಿಯನ್ನು ಪೂರ್ಣಗೊಳಿಸಿದ್ದೇನೆ. ಪ್ರಸ್ತುತವಾಗಿ ನಾನು ನ್ಯೂಟ್ರಿಕಾರ್ಪ್ ಅಗ್ರಿ ಪ್ರೈವೇಟ್ ಲಿಮಿಟೆಡ್ ಅಗ್ರಿ ಬೇಸ್ಡ್ ಕಂಪ್ನಿ ಇದರಲ್ಲಿ ಅಪ್ಲಿಕೇಶನ್ ಸೈಂಟಿಸ್ಟ್ ಆಗಿ ಹುದ್ದೆ ಮಾಡುತ್ತಿದ್ದೇನೆ. ನ್ಯೂಟ್ರಿಕಾರ್ಪ್ ಅಗ್ರಿ ಪ್ರೈವೇಟ್ ಲಿಮಿಟೆಡ್ ಸಸ್ಟೈನಬಲ್ ಪಾರ್ಟ್ನರ್ ಇನ್ ಅಗ್ರಿಕಲ್ಚರ್. ಈ ಕಂಪ್ನಿ ಬಂದ್ಬಿಟ್ಟು ನವೆಂಬರ್ 2024ರಲ್ಲಿ ಸ್ಥಾಪನೆ ಆಗಿದೆ. ಅಜಯ್ ಜಿ ಅನ್ನೋರು ಈ ಕಂಪ್ನಿಯ ಕೋ-ಫೌಂಡರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಇವರು ಕೂಡ USB ಅಲ್ಯುಮಿನಿ ಆಗಿದ್ದಾರೆ. ಆ್ಯಂಡ್ ಮೇಜರ್ಲಿ ನ್ಯೂಟ್ರಿಕಾರ್ಪ್ ಬಂದ್ಬಿಟ್ಟು ನಾವು ರೈತರಿಗೋಸ್ಕರ ಅವರ ಬೆಳೆ ಇಳುವರಿ ಮತ್ತು ಲಾಭದಾಯಕತೆಯನ್ನು ಹೆಚ್ಚಿಸಲು ಈ ನ್ಯೂಟ್ರಿಕಾರ್ಪ್ ಬೇಸ್ಡ್ ಕಂಪ್ನಿ ಕಾರ್ಯನಿರ್ವಹಿಸುತ್ತದೆ. ಈ ನ್ಯೂಟ್ರಿಕಾರ್ಪ್ ಕಂಪನಿಯಲ್ಲಿ ಈಗ ಪ್ರಸ್ತುತ 100+ ವರ್ಕಿಂಗ್ ಸ್ಟಾಫ್ ಇದೆ. ಆ್ಯಂಡ್ ನಾವು ಪ್ರತಿಯೊಬ್ಬ ಈ ಕಂಪ್ನಿಯ ಎಂಪ್ಲಾಯ್ನು ಅವರ ಫೀಲ್ಡಿಗೆ ಭೇಟಿ ನೀಡಿ ಅವರ ಮಣ್ಣಿನ ಪರೀಕ್ಷೆ ಆಗಲಿ ಅಥವಾ ಅವರ ಬೆಳೆಗೆ ಏನು ಪ್ರಾಬ್ಲಮ್ ಆಗಿದೆ ಅಥವಾ ರೋಗ ಅಥವಾ ಕೀಟ ಏನು ಎಫೆಕ್ಟ್ ಆಗಿದೆ ಅನ್ನೋದನ್ನು ತಿಳಿದ್ಬಿಟ್ಟು ನಾವು ಅವರಿಗೆ ನಮ್ಮ ಪ್ರಾಡಕ್ಟ್ನ ರೆಕಮೆಂಡ್ ಮಾಡಿಕೊಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಅವ್ರ ಜೊತೆ ನಮ್ಮದೊಂದು ಇಂಟ್ರ್ಯಾಕ್ಷನ್ ಆಗುತ್ತೆ ಮತ್ತು ಪ್ರಸ್ತುತ ರೈತರಿಗೆ ಏನು ತೊಂದರೆಗಳಾಗ್ತಿದ್ದಾವೆ ಅದ್ರ ಬಗ್ಗೆ ನಮಗೆ ನಾಲೆಜ್ ಗೇನ್ ಆಗುತ್ತೆ. ಅದರಿಂದ ನಾವು ಇನ್ನೂ ಹೊಸ ಥರದ ಯಾವ ಉತ್ಪನ್ನಗಳನ್ನು ತಯಾರು ಮಾಡ್ಬೋದು ಅನ್ನೋದು ನಮಗೂ ಅರಿವಾಗುತ್ತದೆ. ಸೊ ಇವಾಗ ನ್ಯೂಟ್ರಿಕಾರ್ಪ್ ಕಂಪ್ನಿಯು ಅಗ್ರಿ ಇನ್ನೋವೇಷನ್ ಸೆಂಟರ್ US ಬ್ಯಾಂಗ್ಳೂರ್ ಜೊತೆಗೆ ನಾವು ಟೈಅಪ್ ಮಾಡಿಕೊಂಡು ಅದೇ ಒಂದು ಹೊಸ ಉತ್ಪನ್ನವನ್ನು ರೈತರಿಗೋಸ್ಕರ ನೀಡಬೇಕೆಂದು ಇಲ್ಲಿ ನಾವು ಟೈಅಪ್ ಆಗಿದ್ದೀವಿ. ಪ್ರಸ್ತುತ ನ್ಯೂಟ್ರಿಕಾರ್ಪ್ ಕಂಪನಿಯ ರೈತರಿಗೋಸ್ಕರ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ನಾವು ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದೀವಿ. ಅವು ಆಲ್ರೆಡಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾವೆ. ಅದು ಬಂದ್ಬಿಟ್ಟು ಈಗ ಸಾವಯವ ಗೊಬ್ಬರಗಳು, ಬಯೋ ಫರ್ಟಿಲೈಸರ್, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಬಯೋಸ್ಟಿಮ್ಯುಲೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಬಯೋ NPK ಈ ಥರದ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ನಾವು ಬೇರೆ ಪ್ರಾಡಕ್ಟ್ಸ್ ಆಲ್ರೆಡಿ ಲಾಂಚ್ ಮಾಡಿ ಅದು ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಇದರೆಲ್ಲದ್ರ ಜೊತೆಗೆ ಇನ್ನೊಂದು ಹೊಸ ಉತ್ಪನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು AIC US ಬ್ಯಾಂಗ್ಳೂರ್ ಜೊತೆ ಟೈಅಪ್ ಮಾಡಿಕೊಂಡು ಪ್ರಸ್ತುತ ನಾವು ಬಯೋಚಾರ್ ಎನ್ನುವ ಪ್ರಾಡಕ್ಟ್ ಮೇಲೆ ಕೆಲಸ ನಿರ್ವಹಿಸ್ತಿದ್ದೀವಿ. ಈ ಬಯೋಚಾರ್ ಅಂದರೆ ಏನಪ್ಪ ಅಂತಂದರೆ ಈಗಿನ ಜನ್ರೇಷನ್ ಅಥವಾ ಈಗಿನ ಕೃಷಿ ಉತ್ಪನ್ನದಲ್ಲಿ ತುಂಬ ರೈತರು ಥ್ರೂಔಟ್ ಕರ್ನಾಟಕ ಆಗಿರ್ಬೋದು NPK ಫರ್ಟಿಲೈಸರ್ಸ್ ಆಲ್ಮೋಸ್ಟ್ 22ರಿಂದ 25 ಲಕ್ಷ ಟನ್ಗಳವರೆಗೂ ಬಳಸ್ತಿದ್ದಾರೆ. ಇದ್ರ ಬಳಕೆಯಿಂದ ಏನಾಗ್ತಿದೆ ಅಂತಂದರೆ ನಮ್ಮ ಮಣ್ಣಿನಲ್ಲಿರುವಂಥ ಕಂಟಿನ್ಯೂಯಸ್ ಬಳಕೆಯಿಂದ ಮಣ್ಣಿನಲ್ಲಿರುವ ಫಲವತ್ತತೆ ಅನ್ನೋದು ಕಡಿಮೆ ಆಗ್ತಿದೆ. ಅದರಿಂದ ನಮಗೆ ನಮ್ಮದು ಬೆಳೆಯ ಇಳುವರಿ ಸಹ ಕುಂಠಿತಗೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ್ಯಂಡ್ ಇದು ಮೇಜರ್ಲಿ ನಮ್ಗೆ ಏನಕ್ಕೆ ಎಫೆಕ್ಟ್ ಆಗುತ್ತೆ ಅಂತಂದರೆ ಮಣ್ಣಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದರೆ ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಕೂಡ ಕಳೆದುಕೊಳ್ಳುವಂಥ ಹೆಚ್ಚಿನ ಸಂಭವ ಇರುತ್ತೆ. ಸೊ ಈ ಬಯೋಚಾರ್ ಎನ್ನುವ ಪ್ರಾಡಕ್ಟ್ ಏನು ಬಂದ್ಬಿಟ್ಟು ನಾವು ಈಗ ಥ್ರೂಔಟ್ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 40ರಿಂದ 45 ಬಿಲಿಯನ್ ಟನ್ಗಳಷ್ಟು ಅಗ್ರಿ ವೇಸ್ಟ್ ಜನರೇಟ್ ಆಗ್ತಿದೆ. ಯಾವ ಥರಪ್ಪ ಅಂತಂದರೆ ಈ ಕಾಟನ್ ಸ್ಟಾಕ್ ಆಗ್ಬೋದು, ಮಲ್ಬೆರಿ ವೇಸ್ಟು, ಅರೆಕನಟ್ ಹಸ್ಕು ಅಥವಾ ಈ ಪಲ್ಸಸ್ಸಿಂದ ಬಂದಿರೋ ಸ್ಟಾಕ್ ವೇಸ್ಟು, ಆ ಥರ ಡಿಫ್ರೆಂಟ್ ವೇಸ್ಟ್ ಜನರೇಟ್ ಆಗ್ತಿದೆ. ಈ ವೇಸ್ಟನ್ನು ಬಳಸ್ಕೊಂಡು ಆ ಥರ್ಮಲ್ ಪ್ರೊಸೆಸ್ ಅನ್ನು ಯೂಸ್ ಮಾಡಿಕೊಂಡು ಅದು ಪ್ಯಾರೋಲೈಸಿಸ್ ಅನ್ನೋ ಮೆಥಡ್ನ ಬಳಸ್ಕೊಂಡು ನಾವು ಈ ಬಯೋಚಾರ್ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಪ್ರೊಡಕ್ಷನ್ ಆಗುತ್ತೆ. ಈ ಬಯೋಚಾರ್ ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಗೇನ್ ಆಗ್ತಿದೆ ಅನ್ನೋದಾದರೆ ಇಟ್ ಮೇಜರ್ಲಿ ಇದರಲ್ಲಿ 40 to 60% ಆಫ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಇರುತ್ತೆ. ಅದು ಸಾವಯವ ಇಂಗಾಲ ಅಂತ ಕರೀತಾರೆ.
ಈ ಬಯೋಚಾರ್ನ ನಾವು ಹೊಲಕ್ಕೆ ಅಥವಾ ಫೀಲ್ಡಿಗೆ ಬಳಸೋದ್ರಿಂದ ನಾವು ಆ ಮಣ್ಣಿನಲ್ಲಿ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು. ಸೊ ಈ ಬಯೋಚಾರ್ ಅಲೋನ್ ಅದೊಂದೇ ಬಳಸೋದ್ರಿಂದ ನಾವು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ನ ಜಾಸ್ತಿ ಮಾಡ್ಕೋತೀವಿ. ಬಟ್ ಅದನ್ನ ಇನ್ನೂ ನಾವು ರೈತರಿಗೆ ಇನ್ನೂ ಒಳ್ಳೆ ಗುಣಮಟ್ಟದ ಉತ್ಪನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬಯೋಚಾರ್ನ ನಾವು ಬಯೋಚಾರ್ ಬೇಸ್ಡ್ ಬಯೋ ಎನ್ರಿಚ್ಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ, ಅಂದರೆ ಬಯೋಚಾರನ್ನು ನಾವು ಬಯೋ ಫರ್ಟಿಲೈಸರ್ಸಿಂದ ಎನ್ರಿಚ್ ಮಾಡ್ತಿದ್ದೀವಿ. ಎನ್ರಿಚ್ ಅಂದರೆ ಅದ್ರ ಗುಣಮಟ್ಟ ಜಾಸ್ತಿ ಮಾಡ್ತಿದ್ದೀವಿ. ಸೊ ಬಯೋ ಫರ್ಟಿಲೈಸರ್ ಅಂದರೆ ಆಲ್ಮೋಸ್ಟ್ ಎಲ್ಲ ರೈತರಿಗೂ ಅರಿವಿರುತ್ತೆ ಅದರಿಂದ. ಸೊ ಈ ಬಯೋಚಾರಲ್ಲಿ ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಲಾಂಗ್ ವಿತ್ ಅ ಬಯೋ ಫರ್ಟಿಲೈಸರ್ ನಮಗೆ NPK ಫಿಕ್ಸ್ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಲಭ್ಯವಿರ್ತವೆ. ಸೊ ಎರಡನ್ನೂ ನಾವು ಎನ್ರಿಚ್ ಮಾಡಿ ರೈತರಿಗೆ ರೆಕಮೆಂಡ್ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಆ ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟು ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೇ ಮಣ್ಣಿನಲ್ಲಿ ಅನ್ಅವೈಲೇಬಲ್ ಫಾರ್ಮಲ್ಲಿರುವಂಥ NPKಯನ್ನು ಫಿಕ್ಸ್ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಸಹ ಅಲ್ಲಿ ನಮಗೆ ಸಿಗುತ್ತವೆ. ಸೊ ಮೇಜರ್ಲಿ ನಾವು ಈ ಪ್ರಾಡಕ್ಟ್ನ ಅಪ್ಲೈ ಮಾಡೋದ್ರಿಂದ ರೈತರಿಗೆ ಏನು ಉಪಯೋಗ, ಯಾಕೆ ತಗೋಬೇಕು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಯಾಕೆ ಅಂದರೆ ಈಗ ನಿಮ್ಮ ಕಡೆ ಈಗ ಮಳೆ ಕಡಿಮೆ ಇದೆ ಅಥವಾ ನಿಮ್ಮ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗಿ ನಿಮ್ಮ ಇಳುವರಿ ಕಡಿಮೆ ಆಗ್ತಿದೆ ಅನ್ನೋದಾದರೆ ಇದನ್ನ ಹಾಕೋದ್ರಿಂದ ಮೇಜರಾಗಿ ನಿಮ್ಮ ಸಾಯಿಲಲ್ಲಿ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ. ಮತ್ತು ನಿಮ್ಮ ಸಾಯಿಲಲ್ಲಿ ಡ್ರಾಟ್ ಅಥವಾ ನೀರು ಹಿಡಿದಿಟ್ಕೊಳ್ಳೋ ಅಂಶ ಏನಾದ್ರು ಕಡಿಮೆ ಆಗಿ ನಿಮ್ಮ ಬೆಳೆ ಏನಾದ್ರು ಡ್ರೈ ಆಗಿ ಒಣಗಿ ಹೋಗ್ತಿದೆ ಅಂದರೆ ಅದನ್ನು ಇಂಪ್ರೂವ್ ಮಾಡುತ್ತೆ ಈ ಪ್ರಾಡಕ್ಟ್. ಅದ್ರ ಜೊತೆಗೇ ಇಟ್ ಆಲ್ಸೋ ಕಂಟೈನ್ಸ್ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಆ್ಯಕ್ಟಿವಿಟೀಸ್. ದ ಬಯೋ ಫರ್ಟಿಲೈಸರ್ ಸ್ಟ್ರೇನ್ಸ್ ಏನು ಯೂಸ್ ಮಾಡ್ತಿದ್ದೀವೋ ಅದು ಪ್ಲಾಂಟ್ ಗ್ರೋತ್ ಪ್ರಮೋಷನ್ಗೆ ನಮಗೆ ಹೆಲ್ಪ್ ಮಾಡುತ್ತದೆ. ಸೊ ಈ ಪ್ರಾಡಕ್ಟ್ ಬಂದುಬಿಟ್ಟು ಆಲ್ರೆಡಿ ನಾವು ಇದನ್ನು ಫೀಲ್ಡ್ ಟ್ರಯಲ್ಸಲ್ಲಿ ಮುಗಿಸ್ಕೊಂಡಿದ್ದೀವಿ. ವಿ ಆರ್ ಕಂಪ್ಲೀಟೆಡ್ ವಿತ್ 3 to 4 crops like maize, tomato, sugarcane and other crops, and the product is ready to launch. I can say in few many months ಪ್ರಾಡಕ್ಟ್ ಲಾಂಚ್ ಆಗಿ ಎಲ್ಲ ರೈತರಿಗೂ ಬಂದುಬಿಟ್ಟು ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಪ್ರಾಡಕ್ಟ್ ನಮಗೆ ಡೆವಲಪ್ ಮಾಡಲು ನಾವು ಅಗ್ರಿ ಇನ್ನೋವೇಷನ್ ಸೆಂಟರ್ US ಬ್ಯಾಂಗ್ಳೂರ್ ಜೊತೆ ಟೈಅಪ್ ಮಾಡಿ ನಮಗೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಅವರು ಒದಗಿಸಿಕೊಟ್ಟು ಈ ಪ್ರಾಡಕ್ಟನ್ನು ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಸೊ ಎಲ್ಲ ರೈತ ಬಾಂಧವರಿಗೂ ಈ ಪ್ರಾಡಕ್ಟ್ ಬಂದುಬಿಟ್ಟು ಅತಿ ಶೀಘ್ರದಲ್ಲೇ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತದೆ. ಥ್ಯಾಂಕ್ ಯು ಸೋ ಮಚ್. ಅಗ್ರಿ ಸ್ಟಾರ್ಟ್ಅಪ್ಗಳು ಕೃಷಿ ವಲಯದ ಮೌಲ್ಯವರ್ಧನೆಯನ್ನ ಹೆಚ್ಚಿಸ್ತಾ ರೈತರ ಜೊತೆಗೆ ಬಲವಾಗಿ ನಿಂತಿದೆ. ಇಂತಹ ನವೋದ್ಯಮಗಳು ಇನ್ನಷ್ಟು ಹೆಚ್ಚಾಗ್ತಾ ಕೃಷಿಯಲ್ಲಿ ಧನಾತ್ಮಕ ಬದಲಾವಣೆಯನ್ನ ತರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.